ಇವತ್ತು ನಾವು ಬೆಂಗಳೂರಲ್ಲಿ 100 ರೂಪೀಸಲ್ಲಿ 24 ಅವರ್ಸ್ ಸರ್ವೈವ್ ಮಾಡ್ತಿದ್ದೀವಿ. ಇವತ್ತಿನ ಈ ಚಾಲೆಂಜ್ದು ರೂಲ್ಸ್ ಏನು ಅಂದರೆ, ನಾನು ಮನೇಲಿ ಊಟ ಮಾಡೋವಾಗಿಲ್ಲ. ಇನ್ನೊಂದು ನನ್ನ ಟ್ರಾನ್ಸ್ಪೋರ್ಟ್ ಕೂಡ ಈ 100 ರೂಪೀಸ್ ಒಳಗೆ ಬರಬೇಕು ಎಲ್ಲೋದ್ರು. ಮತ್ತೆ ಒಂದು ಅಂಗಡಿಯಲ್ಲಿ ತಿಂದಿದ್ದನ್ನು ಇನ್ನೊಂದು ಸರಿ ಅದೇ ಅಂಗಡಿಗೆ ಹೋಗಿ ತಿನ್ನೋ ಆಗಿಲ್ಲ. ಸೊ ನಾನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೂರನ್ನು ನಾನು 100 ರೂಪೀಸಲ್ಲಿ ಕವರ್ ಮಾಡಬೇಕು. ಮತ್ತು ಅದ್ರ ಜೊತೆ ಹೋಗುವಂಥ ಟ್ರಾನ್ಸ್ಪೋರ್ಟ್ ಕೂಡ 100 ರೂಪೀಸಲ್ಲಿ ಕವರ್ ಮಾಡಬೇಕು. ಸೊ ದ್ಯಾಟ್ ಈಸ್ ದ ಚಾಲೆಂಜ್. ಇವಾಗ ವಾಕ್ ಮಾಡ್ಕೊಂಡು ಹೋಗೋಣ, ನೋಡೋಣ ಏನು ಸಿಗುತ್ತೆ ಬ್ರೇಕ್ಫಾಸ್ಟ್ಗೆ. ಇವಾಗ ನಾನು ಮಾಲಲ್ಲಿದ್ದೀನಿ, ನಮ್ಮ ಏರಿಯಾದ ಮಾಲ್. ಆಲ್ಮೋಸ್ಟ್ 9:30 ಆಗ್ತದೆ. ಇವಾಗ ನಾನು ಮಾಲಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಹುಡ್ಕೋ ಅಂತ ರಾಂಗ್ ಡೇ ಸೆಲೆಕ್ಟ್ ಮಾಡಿದ್ದೀನಿ ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ. ಸ್ಯಾಟರ್ಡೇ, ಜನ ಜಾತ್ರೆ ಇವತ್ತು. ಎಲ್ಲರೂ ನನಗೆ ನೋಡ್ತಿದ್ದಾರೆ, ಯಾರಿದು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅಂತ. ಒಂದು ನಿಮಿಷಕ್ಕೆ ಮುಂಚೆ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಫುಡ್ ಸೆಕ್ಷನ್ ಬಂದೆ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಏನು ತಿನ್ಬೋದು? ಓಹ್, ಬಿಸ್ಕೆಟ್ ಇಲ್ಲ. ಬ್ರೇಕ್ಫಾಸ್ಟ್ಗೆ ಬಿಸ್ಕೆಟಾ? ಬೇಡ. ನಿಮಗೆ ಯಾರಾದ್ರು ಫ್ರೆಂಡ್ಸು ಬರ್ಡೇಗೆ ಟ್ರೀಟ್ ಕೊಡಿಸು ಅಂದರೆ ಇದು ಕೊಡಿಸ್ಬಿಡಿ. 50 ರೂಪಾಯಿ ಒಂದು, 50 ರೂಪಾಯಿ ಟ್ರೀಟ್. ಲಿಟಲ್ ಹಾರ್ಟ್ಸ್. ನನ್ನ ಹಾರ್ಟೆಲ್ಲ ಬ್ರೋಕನ್ನು. ಲಿಟಲ್ ಹಾರ್ಟೆಲ್ಲ ಬೇಡ, ನನ್ನ ಪೀಸ್ ಆಗೋಗ್ಬಿಟ್ಟಿದೆ ಹಾರ್ಟ್ ಆಲ್ರೆಡಿ. ಓಟ್ಸ್ ಪಾರ್ಲೇಜಿನ ಎಷ್ಟಿದೆ? ಜಸ್ಟ್ 10 ರೂಪೀಸ್. ಇದು ತಗೊಳ್ಳ? 10 ರೂಪೀಸ್ ಇದು ಸ್ನ್ಯಾಕ್ಸಿಗೆ ಆಗ್ಬೋದು. 45 ರೂಪೀಸ್ ಇದು, 67 ರೂಪೀಸ್ ಇದು, 67 ರೂಪೀಸ್ ಇದು, 23 ರೂಪೀಸ್ ಇದು, 75. ನನ್ನ ಚಾಲೆಂಜ್ ಎಲ್ಲ ಇಲ್ಲೇ ಹಾಳಾಗೋಗ್ಬಿಡುತ್ತಲ್ಲ ನೋಡಿ. ಬರೀ ನಾನು ಸದ್ಯಕ್ಕೆ ತಗೊಳ್ಳೋ ಅಂಥದ್ರಲ್ಲಿ ಪಾರ್ಲೇಜಿ ಒಂದೇ ನನ್ನ ಬಜೆಟಿಗೆ ಬರ್ತಿರೋದು. ಬಟ್ ಅದು 20 ರೂಪಾಯಿ 30 ರೂಪಾಯಿ ಒಳಗೆ ಬ್ರೇಕ್ಫಾಸ್ಟ್ ಬೇಕು. ಅದು ಪ್ರಾಪರ್ ಬ್ರೇಕ್ಫಾಸ್ಟ್ ಆಗಿರಬೇಕು. ಇಲ್ಲಿ ಹೆಂಗೆ ತೊಗೊಂಡ್ಲಿ? ಇಲ್ಲೆಲ್ಲ ಕಾಫಿ ಟೀ ಇದೆ. ಕಾಫಿ ಟೀನು ತೊಗೊಳ್ಬೋದು, ಬ್ರೇಕ್ಫಾಸ್ಟ್ ಅದು ಕೌಂಟ್ ಆಗುತ್ತೆ. ಇಲ್ಲಿ ಓಟ್ಸ್ ಇದೆ. ಇದೆಲ್ಲ ಎಷ್ಟು? 18 ರೂಪಾಯಿ ಓಟ್ಸ್ ಅಂತೆ. ತುಂಬ ಕಾಸ್ಟ್ಲಿ ಇದೆ ಇಲ್ಲಿ, ಎಕ್ಸೆಪ್ಟ್ ಫಾರ್ 13 ರೂಪೀಸ್ದು ಓಟ್ಸ್. ಅದು ಬಿಟ್ಟು ಬೇರೆ ಎಲ್ಲ ಕಾಸ್ಟ್ಲಿ ಕಾಣಿಸ್ತದೆ. ಮ್ಯಾಗಿ ಗೊತ್ತಿಲ್ಲ, ಮ್ಯಾಗಿ ತೊಗೊಳ್ಬೋದಲ್ಲ 5 ರೂಪಾಯಿಗೆ. ಹಾಂ, ಬಟ್ ಮಾಡೋದೆಲ್ಲಿ? ಮನೇಲಿ ತಿನ್ನೋ ಆಗಿಲ್ಲ ನಾನು. ಮನೇಲಿ ತಿನ್ನಬಾರ್ದು ಅಂದರೆ ಮನೇಲಿ ಮಾಡ್ಕೊಂಡು ತಿನ್ನಬಾರ್ದು. ಮನೇಲಿ ತಿನ್ಬೋದು, ಬಟ್ ಮನೇಲಿ ಮಾಡ್ಕೊಂಡು ತಿನ್ನಬಾರ್ದು. ಕನ್ಫ್ಯೂಷನ್. ಹಾಂ, ಏನಾದರೂ ಇಲ್ಲಿ ಈ ಮಾಲಲ್ಲಿ ಏನಾದರೂ ಕಮ್ಮಿ ರೇಟಿಗೆ ಸಿಗೋವಂಥದ್ದು ಇಲ್ಲ ಬಿಡಿ, ಗೊತ್ತಾಯಿತು. ಇಲ್ಲಿ ಬಂದು ಮ್ಯಾಗಿ ರೇಟ್ ನೋಡ್ಬಿಟ್ಟೆ ಗೊತ್ತಾಯಿತು. ಏನಾದರೂ ಮಾಲ್ ಆಚೆ ಸುತ್ತಮುತ್ತ ಏನಾದರೂ ಇದೆಯಾ? 100 ರೂಪಾಯಿ ಒಳಗೆ ಬೆಳಗ್ಗೆ ಸಂಜೆವರೆಗೂ ಇರಬೇಕು, 24 ಅವರ್ಸ್. ಇದಾಗದ ಕೆಲಸ ಆಗಲ್ವಾ? ಪಾಸಿಬಲ್. ಮೇಲೆ ಇದೆಯಾ? ಎಲ್ಲಿ? ಆ ಅಕ್ಕ ಹೇಳಿದ್ರು ಮಾಲ್ ಪಕ್ಕದಲ್ಲಿ ಹೊರಗಡೆ ಫುಡ್ ಕೋರ್ಟ್ ತರ ಇದೆ, ಅಲ್ಲಿ ಹೋಗಿ ಬನ್ನಿ ಅಂತ. ಏನು ತಿನ್ನೋಣ? ಈ ಜಾಗ ನೋಡಿದ್ರೆ ನಿಜವಾಗ್ಲೂ ಏನಾದ್ರು ಸಿಗೋ ತರಾನೇ ಇದೆ. ಅಟ್ಲೀಸ್ಟ್ ಒಂದು 20 ರೂಪೀಸ್ ಇಲ್ಲ 40 ರೂಪೀಸ್ ಒಳಗೆ ಸಿಕ್ಕಿದ್ರೆ ಸಾಕು. ಕ್ಯಾನ್ ಈಟ್ ಸಮಥಿಂಗ್ ಫ್ರಮ್ ಸಮ್ವೇರ್. ಇಲ್ಲಿ ಏನಾದ್ರು ತಿನ್ಬೋದು ಪಕ್ಕ, 100%. ಎಲ್ಲ 100, 50, 30 ಏನು? ಸಿಂಗಾದ 30 ಇಸ್ ಓಕೆ ಅಲ್ವಾ? ಓಕೆ, ಐ ಥಿಂಕ್ ಐ ವಿಲ್ ಟೇಕ್ ದಿಸ್. ಏನಿದು? ಆಯಿತು, ಇದು ಒಂದು ಕೊಡಿ. ಹಾಂ, 1 ಪ್ಲೇಟ್. ಏಕಿದು? 1. This is samosa. Sir, ये ब्रेकफास्ट के लिए खा सकते हैं ना? This is breakfast. Okay. Very nice. I'm actually surviving 100 rupees में पूरा बैंगलोर में रहना है. That is the challenge. So breakfast ये. And now I'm having breakfast. This is the cheapest that I found. ಬ್ರೇಕ್ಫಾಸ್ಟ್ ಹೇಗೋ ಮಾಡಿದೆ, ಹೇಗೋ ಸಿಗ್ತಲ್ಲ ಅದೇ ಹೇಳಿ 30 ರೂಪೀಸ್ಗೆ. ಸೊ 100ಅಲ್ಲಿ 30 ಹೋದರೆ 70 ರೂಪೀಸ್ ಇದೆ ಇವಾಗ. 70 ರೂಪೀಸ್ಗೆ ಲಂಚ್ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು, ಡಿನ್ನರ್ ಮಾಡಬೇಕು, ಮತ್ತು ಸ್ನ್ಯಾಕ್ಸು ತೊಗೊಬೇಕು. ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಇಸ್ ಡನ್ ಗೈಸ್. ಬ್ರೇಕ್ಫಾಸ್ಟ್ ಇಸ್ ಡನ್. ವಿ ಕ್ಯಾನ್ ಗೋ ನೌ. ವಿ ವಿಲ್ ಗೋ. ಸರಿ, ಬಾಯ್ ಬಾಯ್. ಬಿಟ್ಟಿಲ್ಲಲ್ಲ? ಓಕೆ, ಸೊ ಬ್ರೇಕ್ಫಾಸ್ಟ್ ಇಸ್ ಡನ್. ನನಗೆ ಟೀ ಕುಡಿಬೇಕು ಅನಿಸಿದೆ. ಹೋಗಿ ಒಂದು ಕಪ್ ಟೀ ಕುಡಿಯೋಣ. ನನ್ನ ಟೀ ಅಡಿಕ್ಟ್ ಬೇರೆ. ಸೊ ಇಟ್ಸ್ ಗೋ. ಆಂಟಿ ಟೀ ಇದೆಯಾ? 1 ಟೀ. ಹಾಂ, ಕ್ಯಾಮ್ರಾ ಇಲ್ಲ ಯೂಟ್ಯೂಬ್ಗೆ. ಯಾ
ಆಸ್ಮೋಸಿಸ್ ಪಾಕೆಟ್ 3 ಯಾ ಎಷ್ಟು ಟೀ 8 rupees 10 rupees ಪರವಾಗಿಲ್ಲ ಆಂಟಿ 10 ಅಲ್ಲ ನೋಡಿ ಆಗಿದೆ ನನ್ನ ಆಯ್ತಾ ಸಿಯಾ ಥ್ಯಾಂಕ್ ಯು ಬಾಯ್ ವಾಹ್ ನೀನು ನನ್ನ ಕೈಲಿ ಯಾರ ಕೈಲೂ ಮಾತಾಡ್ಸೋಕ್ಕಾಗಲ್ಲ ನಾನು ಯಾರನ್ನೂ ಮಾತಾಡ್ಸಲ್ಲ ಅಂದ್ಕೊಂಡ್ರೆ ಎಲ್ಲರೂ ಫ್ರೆಂಡ್ ಮಾಡ್ಕೊಂಬಿಟ್ಟೆ ಸಿ ದಟ್ ಇಸ್ ದ ಟ್ಯಾಲೆಂಟು 4 ಗಂಟೆಗೆ ಬರಬಾರ್ದು 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತೀರಿ ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಶಿನೇ ಬೀಳ್ಬಾರ್ದು ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಶಿನೇ ಬೀಳ್ಬಾರ್ದು ಸರಿ ಆಯ್ತು ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಆಯಿತು ಟೀ ಆಯಿತು ಬೆಳಗಿಂದು ಇವಾಗ ಏನು ಹುಡುಕ್ಬೇಕು ಇವಾಗ ಟೈಮ್ ಪಾಸ್ ಮಾಡೋಣ ಲಂಚ್ವರೆಗೂ ಮತ್ತು ಲಂಚ್ ಹುಡುಕ್ಬೇಕು ನಾನು ಮತ್ತೆ ಇದೇ ಅಂಗಡಿಗೆ ಬರೋಕ್ಕಾಗಲ್ಲ ಇದೇ ಏರಿಯಾ ಇದೇ ಸ್ಪಾಟಿಗೆ ಬರಬಾರ್ದು ಮಾಲ್ ಒಳಗೆ ಫ್ರೀಯಾಗಿ ಏನೇನು ಮಾಡ್ಬೋದು ಅಂತ ನೋಡೋಣ ಶಾಪಿಂಗ್ ವಿಂಡೋ ಶಾಪಿಂಗ್ ದಿಸ್ ಒನ್ಸ್ ನೈಸ್ ದಿಸ್ ಒನ್ ಲುಕ್ಸ್ ಲೈಕ್ ಕಾರ್ಟೂನ್ ಐ ಡೋಂಟ್ ನೋ ನಾಟ್ ಮೈ ಥಿಂಗ್ ಸಿ ಐ ಮೇಕಿಂಗ್ ಫ್ರೆಂಡ್ಸ್ ಸಿಂಗಲ್ ಪೀಸಸ್ ಹಾಟೆಲ್ಸ್ ಇಲ್ಲ ಅಲ್ಲಿ ಎಲ್ಲ ಪ್ಯಾಕ್ ಆಫ್ 5 ಆ್ಯಂಡ್ ಪ್ಯಾಕ್ ಆಫ್ 5 ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಯಾವುದೂ ಇಲ್ಲ ಇವಾಗ ತಾನೇ ಬುಕ್ ತೊಗೊಂಡು ಬಂದೆ ಸೊ ಇದು ಬುಕ್ ಥರ ರೀಡಿಂಗ್ ಏನು ಅಂದರೆ ಫುಲ್ ಬ್ಯಾಟ್ಮ್ಯಾನ್ ಸೀರೀಸ್ ಬ್ಯಾಟ್ಮ್ಯಾನ್ ದಿಸ್ ಇಸ್ ಬ್ಯಾಟ್ಮ್ಯಾನ್ ದಿಸ್ ಇಸ್ ಆಲ್ಸೋ ಬ್ಯಾಟ್ಮ್ಯಾನ್ ದಿಸ್ ಇಸ್ ಸೂಪರ್ಮ್ಯಾನ್ ಲೆಟ್ಸ್ ಗೋ ಮುಖ್ಯ ವಿಷಯಕ್ಕೆ ಬರಲ್ಲ ತೋರಿಸಿ ಸಬ್ಸ್ಕ್ರೈಬ್ ಆಗಿದ್ದೀರಲ್ವಾ ತೋರಿಸಿ ಇಲ್ಲ ನೋಡ್ತೀನಿ ನಿಮ್ಮ ಚಾನಲ್ ನೋಡ್ತೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಇವಾಗ ನಿಮ್ಮ ಚಾನಲ್ ಯಾವುದು ಅಷ್ಟು ಟೈಮ್ ಪಾಸ್ ಮಾಡಿದೆ ಇವಾಗ ಹೋಗ್ಬಿಟ್ಟು ಲಂಚ್ ಹುಡ್ಕೋಣ ಇದರಲ್ಲಿ ಅಂತೂ 100% ತಾಕೋ ಬೆಲ್ಲಲ್ಲಿ ಏನೂ ಸಿಗೋಲ್ಲ 100% ಎಲ್ಲ ಎಕ್ಸ್ಪೆನ್ಸಿವ್ ಮಾಲ್ ಒಳಗೆ ಇದೊಂದು ಸ್ಪಾಟಿಗೆ ಬಂದೆ ಲಂಚ್ಗೆ ನೋಡಿ 25 rupees 25 30 49 ಗುಡ್ ಆಪ್ಷನ್ ಇಲ್ಲಿ ಏನು ಟ್ರೈ ಮಾಡೋಣ ಗೊತ್ತಾ ಇದು ಟ್ರೈ ಮಾಡೋಣ ಸರ್ ಆಲೂ ಬನ್ ಒಂದು ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಎಷ್ಟಿದೆ ನನ್ನ ಹತ್ರ ಬ್ಯಾಲೆನ್ಸ್ ಇವಾಗ ನಾನಿದ್ದೆ ಜಾಗದಲ್ಲಿ ಅವರು ರೆಕಾರ್ಡಿಂಗ್ ಮಾಡಬಾರ್ದು ಹಾಗೆ ಹೀಗೆ ಅಂದರು ಸೊ ನಾನು ಅದಕ್ಕೆ ಇಲ್ಲಿ ಬಂದೆ ಇಲ್ಲಿ ತಿಂದುಬಿಟ್ಟು ಹೋಗೋಣ ಲಂಚ್ ಕೊನೆಗೂ ಲಂಚ್ ತಿಂತಾ ಇದ್ದೀನಿ ಆಲ್ಮೋಸ್ಟ್ 4 ಗಂಟೆ ಆಗ್ತದೆ ಚೆನ್ನಾಗಿಲ್ಲ ಬನ್ ಡ್ರೈ ಆಗಿದೆ ಆಲೂಗಡ್ಡೆ ಇದೆ ಇದರೊಳಗೆ ನಾಟ್ ನೈಸ್ ನಾನು ಬ್ರೇಕ್ಫಾಸ್ಟ್ ಮಾಡೋದಲ್ಲ ಆ ಜಾಗಕ್ಕೆ ಹೋಗಿದ್ದರೆ ಅಲ್ಲಿ ಪ್ರಾಬ್ಲಿ ಒಳ್ಳೆ ಆಪ್ಷನ್ ಸಿಗ್ತೈತೆ ನಾವು ಲಂಚ್ಗೆ ಅಲ್ವಾ ಇಲ್ಲ ನೋಡೋಣ ತಡಿ ಫಸ್ಟ್ ನಾನು ತಿಂದಿದ್ದೇನು ಫಸ್ಟ್ ನಾನು ಸಮೋಸ ಚಾಟ್ ತಿಂದೆ ಬ್ರೇಕ್ಫಾಸ್ಟ್ಗೆ ದಟ್ ವಾಸ್ 30 rupees ಅದಾದಮೇಲೆ ಟೀ ಕುಡಿದೆ ವಿಚ್ ವಾಸ್ 10 rupees ಸೊ 40 rupees ಲಂಚ್ ಮಾಡಿದೆ ಲಂಚ್ ವಾಸ್ 25 rupees ಆಲೂ ಬನ್ 25 rupees ಅಂದರೆ ಇವಾಗ ನಾನು 35 rupees ಇದೆ ಓಕೆ ಇಟ್ ಈಸ್ ಆಲ್ಮೋಸ್ಟ್ 6:30 ಸೊ ಸದ್ಯಕ್ಕೆ ನಾನು ಇವಾಗ ಡಿನ್ನರ್ ನೋಡ್ಕೊಳ್ಬೇಕು ನೈಸ್ ಕಾರ್ ಹಿಂದೆ ಸ್ನ್ಯಾಕ್ಸ್ ತೊಗೊಳ್ಳೋಣ ಪೆಟ್ಟಿ ಅಂಗಡಿಯಲ್ಲಿ ಟೀ ತೊಗೊಳ್ಳೋಣ ಬನ್ನಿ ಮ್ಯಾಮ್ ಟೀ ಇದೆಯಾ ಟೀ ಎಷ್ಟು 10 ರೂಪಾಯಿ 1 ಟೀ ಕೊಡಿ 10 rupees 10 rupees ಅಂದರೆ ಓಕೆ ಇವಾಗ ನಿಜವಾಗ್ಲು 25 rupeesಲ್ಲಿ ಏನು ಸಿಗುತ್ತೆ ಏನಾದರೂ ಸಿಗುತ್ತಾ ನಂಗೆ ಅರೆ ಹೊಟ್ಟೆ ತುಂಬಬೇಕು ಇಲ್ಲಿ ಏನೋ ಒಂದು ಗಾರ್ಡನ್ ಥರ ಇದೆ ಏನೋ ಇದೆ ಗೊತ್ತಿಲ್ಲ ಏನಿದು ಏನೋ ಮತ್ತು ಇಲ್ಲಿ ರೋಡ್ ಇದೆ ಆಯಿತಾ ಮೇನು ನಾನು ಹಿಂಗೆ ನಡ್ಕೊಂಡ್ಬರ್ತಿದ್ದೆ ಈ ಮರ ಹತ್ರ ಬರಬೇಕಾದ್ರೆ ಈ ಮರ ಹತ್ರ ಬರಬೇಕಾದ್ರೆ ಓನ್ ಬಿಲಿ ನಾನು ಹಿಂಗೆ ಕಾಲಿಟ್ಟಿದ ತಕ್ಷಣ ಕಾಲ ಮೇಲೆ ಒಂದು ಹಲ್ಲಿ ಓಡೋಗೋದ ಹೀಗೆ ಏನು ತಿನ್ಬೋದು ಎಲ್ಲಿ ತಿನ್ಬೋದು ಅಂತ ನನಗೆ ಅರ್ಥ ಆಗ್ತಿಲ್ಲ ಐ ಸ್ವೇರ್ ಟು ಗಾಡ್ ಐ ಆಮ್ ಸೋ ಕನ್ಫ್ಯೂಸ್ ರೈಟ್ ನಾವು ಇಲ್ಲಿ ಎಲ್ಲಾದರೂ ಇನ್ನೊಂದು ಮಸಾಲೆ ಪುರಿ ಪಾನಿಪುರಿ ತಿನ್ನೋಣ ಅಂದರೆ ಇಲ್ಲಿ ಈ ರೋಡಲ್ಲಿ ನೋಡಿ ಒಂದು ಮಸಾಲೆ ಪುರಿ ಪಾನಿಪುರಿ ಅಂಗಡಿ ಇಲ್ಲ ಇಂದಿರಾ ಕ್ಯಾಂಟೀನ್ ಏನಾದ್ರು ಇಲ್ಲಿ ಇದ್ದಿದ್ರೆ ಹೋಗ್ಬಿಟ್ಟು ತಿನ್ಬಿಡ್ಬೋದಾಗಿತ್ತು ಬಟ್ ಇಂದಿರಾ ಕ್ಯಾಂಟೀನ್ ತುಂಬ ದೂರ ಆಲ್ಮೋಸ್ಟ್ 2-3 ಕಿಲೋಮೀಟರ್ಗಿಂತ ದೂರ ಇದೆ ಇಲ್ಲಿಂದ ಇಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಅಷ್ಟು ದೂರವರೆಗೂ ವಾಪಸ್ ನಡೆಯೋಕ್ಕಾಗಲ್ಲ ಅದೇ ಚಾಲೆಂಜ್ ಮಾಡ್ತಾ ನನಗೆ ರಿಯಲೈಸ್ ಆಗಿದ್ದಿದೆ ನಾನು ಬರೀ ಚಾಲೆಂಜ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಬಟ್ ಎಷ್ಟೊಂದು ಜನ ಇನ್ನೂ ಕಮ್ಮಿ ದುಡ್ಡಲ್ಲಿ ಒಂದಿನ ಸ್ಪೆಂಡ್ ಮಾಡ್ತಾರೆ ಅಟ್ಸ್ ಕ್ರೇಜಿ ಅಲ್ವಾ
ನಂಗೆ ಆ ವಾಫಲ್ಸ್ ನೋಡಿ ವ್ಯಾಲೆಲ್ಲ ನೀರು ಬರ್ತಿದ್ದೆ ಬಟ್ ನಾನು ತೊಗೊಳಕ್ಕಾಗಲ್ಲ. ಇಟ್ಸ್ ಔಟ್ ಆಫ್ ಮೈ ಬಜೆಟ್. ಫ್ರೈಡ್ ರೈಸ್, noodles, 25. Can I get one? ಮಾಡ್ತೀನಿ ಗೊತ್ತಾ, ಈ ಥರ ಚಾಲೆಂಜ್ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ ಒಂದು ಐಡಿಯಾ ಬಂತು. ಆ ಐಡಿಯಾ ನಾನು ಇಂಪ್ಲಿಮೆಂಟ್ ಮಾಡೇ ಇಲ್ಲ. ಏನು ಗೊತ್ತಾ, ಯಾವುದಾದ್ರೂ ನಮ್ಮ ಅಮ್ಮನ ಫ್ರೆಂಡ್ ಮನೆಗೆ ಹೋಗ್ಬಿಟ್ರೆ ಫ್ರೀಯಾಗಿ ಊಟ ಕೊಡ್ತಾರಲ್ವ, ಅದು ಮಾಡಬೇಕಾಗಿತ್ತಲ್ವ ನಾನು. ಆಂಟಿ ನಮ್ಮಮ್ಮ ಏನೋ ಕೇಳಿದ್ರು ಅಂತ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ರೆ ಆಂಟಿ ಟೀ, ಕಾಫಿ, ಲಂಚ್, ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಡ್ತಿದ್ರು. ಮಾತೇ ಇಲ್ಲ. ಸ್ವಲ್ಪ ಲೇಟಾಗಿ ಜ್ಞಾನೋದಯ ಆಗಲಿಲ್ಲ ನನಗೆ. ಇರಲಿ ಬಿಡಿ, ಇವಾಗ ಮನೆಗೆ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗಿ ನನ್ನ ಹತ್ರ ಇರೋ ಎಗ್ ಪಫ್ಸ್ನ ತಿನ್ನೋಣ. ರಾತ್ರಿ ಡಿನ್ನರ್ ಟೈಮಲ್ಲಿ ತಿನ್ನೋಣ. ಲೈಫಲ್ಲಿ ಇಷ್ಟು ವಾಕ್ ಮಾಡಿಲ್ಲ, ಐ ಸ್ವೇರ್ ಟು ಗಾಡ್, ಬಟ್ ಐ ಆಮ್ ಸೋ ಟೈರ್ಡ್. ಅಮ್ಮ, ಮಮ್ಮಿ ಓಪನ್ ಮಾಡು. ಹಾಂ, ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ 100 ರೂಪಾಯಿಲಿದ್ದೆ. ನಡ್ಕೊಂಡು ಹೋಗಿ ಫೋರಮ್ವರೆಗೂ ನಡ್ಕೊಂಡೋಗಿ ಫೋರಮಿಂದ ನಡ್ಕೊಂಡ್ಬಂದು ಬೆಳಗ್ಗೆ ಏನು ತಿಂದೆ ಗೊತ್ತಾ? ಬೆಳಗ್ಗೆ ಇದು ಏನು ತಿಂದೆ? ಹಾಂ, ಬೆಳಗ್ಗೆ ಎದ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಸಮೋಸ ಚಾಟ್ ತಿಂದೆ. ಮಧ್ಯಾಹ್ನ ಆಲೂ ಬಂದು ತಿಂದೆ. ಆಮೇಲೆ ಎರಡು ಸರಿ ಟೀ ಕುಡಿದ್ಬಿಟ್ಟು ನಿಂಗೆ ಗೊತ್ತಲ್ಲ ನಂಗೆ ಟೀ ಇಷ್ಟ ಅಂತ. ಎಲ್ಲ ಆದಮೇಲೆ 25 ರೂಪಾಯಿ ಉಳಿತು. ಡಿನ್ನರ್ಗೆ ಏನು ತಂದಿದ್ದೀನಿ ಹೇಳು? ಪಫ್, ಎಗ್ ಪಫ್. ಅಯ್ಯೋ, ಡಿನ್ನರ್ ತಿನ್ಬೇಕು ಇವಾಗ ನಾನು. ಇವಾಗ ಆಲ್ಮೋಸ್ಟ್ 8:30 ಆಗ್ತಾರೆ. ತಣ್ಣಗೆ ಹೋಗ್ಬಿಟ್ಟಿದೆ ಪಫು, ಎಗ್ ಪಫ್. ಅಯ್ಯೋ, ತಿನ್ನೋಣ ಡಿನ್ನರ್. ಇದೇ ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ಬೆಳಗಿನ ಸಂಜೆವರೆಗೂ ತುಂಬ ಹೊಟ್ಟೆ ಹಸ್ಕೊಂಡಿಂದ. 25 ರೂಪಾಯಿದು ಪಫ್. ಟೋಟಲ್ ಆಗಿ ಐ ಆಮ್ ಲೆಫ್ಟ್ ವಿತ್ 0 ರೂಪೀಸ್. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಅಂದರೆ ಒಳ್ಳೊಳ್ಳೆ ಅಡುಗೆ ಮಾಡ್ತೀನಿ, ಆಚೆದೆ ಆಗ್ತಿರ್ತೀನಿ. ಮಮ್ಮಿ ಚಾಲೆಂಜ್, ಮಮ್ಮಿ ತಿನ್ನು, ನೀನೇ ತಿನ್ನು, ನಂಗೆ ಬೇಡ. ನೆಕ್ಸ್ಟ್ ಚಾಲೆಂಜಲ್ಲಿ 50 ರೂಪಾಯಿಗೆ ಸರ್ವೈವ್ ಮಾಡೋ ಪ್ಲಾನ್ಸ್ ಇದೆ. ಏನಾದ್ರು ಅದು ಬೇಕಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿಬಿಡಿ.